ವಿಜೃಂಭಣೆಯು ಪವನೇ ಕುಮಾರನ ಮೇಘದಲ್ಲಿನ ಕಲ್ಲ ಪ್ರಪಂಚವು ಗೋಡು ಕೊಡು ನಿಲ್ಲಿರುವುದು ಬೇಕೆಂದ ಇದು ಮೈದೋದಾಗ ಆಗ ಕೆಳಗೆ ಬಂದು ಬೃಂದಾನಂದನು ಬಂದು ಸುರವೃಂದ ಬಿಡಿದು ಸುರವೃಂದ ಸ್ತಂಭನಗೊಳಿತು ಸ್ತಂಭನಗಿಳಿದಲು ಸ್ತಂಭನಗೊಳಿತು ಸ್ತಂಭನಗಿಳಿದಲು ಬೃಂದಾನ ಗಗನ ಮುಂದಿತು ಜಯ ಜಯ ವಂದಿಸಿದ ನಾರಾಯಣನ ಕರುಣೆಗೆ ಉಳಿದಿದ್ದೀ ಬದುಕು ನಿನ್ನ ಕರುಣೆಯು ಉಳಿದುದಿ ಬದುಕು ಗರುಬೆ ಅಸಾಧ್ಯಳು ಗಿಡನೆಂದ ಸುಮ್ಮನೆ ಗರುಬೆ ಅಸಾಧ್ಯಳು ಬಿಡನೆಂಬ ಸುಮ್ಮನೆ ಹರಿಯದಿ ಮುಂದೆ ದೇವೇಂದ್ರ ನಡೆದೆ ಮಗವ ಬಿಡು ಶಕ್ತಿಯ ನೀರಿನಿ ನಡೆದೆ ಮಗವ ಒಬ್ಬೊದಿತ್ತಳ ಗೆಲುಬಡ ಸಾಧ್ಯ ಒಬ್ಬೊದಿತ್ತಳ ಗೆಲುಬಡ ಸಾಧ್ಯ ಯುದ್ಧವೇ ಬೆಂಗುರಿ ಪಾಲುಗಾಣುವುದೆಂದು ಯುಕ್ತಿಯ ಮುಂಗಾಣೆ ಕೇವಲ ಮೌನವಾಗಿರುವುದೆಂದರೆ ಮುನಿಯಾಗುವುದಲ್ಲ. ಮೌನವೆಂದರೆ ಮಾಧ್ಯಮ ಎನ್ನುವ ಅರ್ಥ ಅಲ್ಲ. ಅಂತರ್ಗತವಾಗಿ ಭಗವಂತನನ್ನು ಸದಾ ಸ್ಮರಿಸುವುದು ಮುನಿಯ ಲಕ್ಷಣ ಅಲ್ಲವೇ? ಹಾಗೆ ಬ್ರಹ್ಮನನ್ನು ಸದಾ ಧ್ಯಾನಿಸುತ್ತಾ ಹರಿಯ ಮೂಲಕವಾಗಿ ಬ್ರಹ್ಮತ್ವವನ್ನು ಸಾಧಿಸಬೇಕು ಹೊರಟವನು ನಾನು. ಹಾಗೆ ಕೇವಲ ಬ್ರಹ್ಮತತ್ವದಲ್ಲಿಯೇ ಅಡಗಿ ಕುಳಿತಿದ್ರೆ ಸಾಗುವುದಿಲ್ಲ. ಯಜ್ಞ ಆಗಾದಲ್ಲಿ ತೊಡಗಬೇಕು ಎನ್ನುವ ಕಾರಣಕ್ಕಾಗಿ ಯಜ್ಞಕ್ಕಾಗಿ ಹೊರಟವನು ನಾನು. ಯಜ್ಞದಲ್ಲಿ ತೊಡಗಿಕೊಂಡೇ ಇದ್ದರೆ ಒಬ್ಬ ಗೃಹಸ್ಥನಾದವನಿಗೆ ಮನೆಯನ್ನು ಅನ್ನೋದು ಬೇಕು ತಾನೆ. ಆದ್ರಿಂದ ತಡ ಮಾಡುವುದಲ್ಲ, ಆಶ್ರಮಗಳಿಗೆ ಸಾಕ್ತೇನೆ. ಏನಾಶ್ಚರ್ಯ, ನನ್ನ ಬರುವಿಕೆಯನ್ನು ಕಾಯುತ್ತಿರುವಂತಹ ಒಟ್ಟು ಮುನಿಗಳು ಕನ್ನಡನೇ ಒಂದು ಖಾಲಿ ಎಳಗಬೇಕಾದವರು ದಿಗ್ಭ್ರಾಂತರಾಗಿ ಕಣ್ಣೀರು ಸುರಿಸುತ್ತಾ ನನ್ನೆಡೆಗೆ ನೋಡುತ್ತಾ ಇದ್ದಾರೆ. ನಿರ್ಮಲವಾದಂತಹ ಅತ್ಯಂತ ಪ್ರಶಾಂತವಾದಂತಹ ಶ್ರಮ ಪ್ರದೇಶ ಅಲ್ಲೋಲ ಕಲ್ಲೋಲ ಆಗಿದೆ. ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನನ್ನ ವಧುಗಳೆಲ್ಲ ಕಣ್ಣೀರಿಗಿರಿತಾ ಇದ್ದಾರೆ. ಏನಾಗಿದೆ ಅಂತ ನೋಡಿದ್ರೆ ರಕ್ತ ಗೋಪುಳಿಯ ಶ್ರಮ ಪ್ರದೇಶದಲ್ಲಿ ಏನು ಉಂಟು. ಇದಕ್ಕೆ ಕಾರಣ Thank you.
ನೀನು, ಮುರಾರಿ ನೀನು, ಸಕಲಾದ ಜೀವಿಗಳ ಪಾಪವನ್ನು ನಾಶ ಮಾಡುವನು. ಪಾಪವನ್ನು ಹರತೀತಿ ನೀನು ಮಾಡಿದ ಕೃತ್ಯವನ್ನು ನೋಡಿದೆ ಹೇಸಿಗೆ ಆಗ್ತದೆ, ಹೇಸಿಗೆ ಆಗ್ತದೆ. ಹರತಿಯ ತಲೆಯನ್ನು ಕರೆದಿದ್ದಿ ಇಷ್ಟು ಮಾಡಿದ್ದು ಆ ಇಂದ್ರನನ್ನು ಬದುಕಿಸುವುದಕ್ಕಾಗಿ, ಅವರನ್ನು ಕಾಪಾಡುವುದಕ್ಕಾಗಿ. ಇಂಥ ಕಾರ್ಯ ಮಾಡಿದ ನಿನ್ನನ್ನು ಬಿಡ್ತಾ ಸಾಧ್ಯ ಉಂಟು. ನನ್ನ ಮಡದಿ ಖ್ಯಾತಿಗೆ ನನ್ನ ಹವ್ಯಗಳಲ್ಲಿ ಒಂದಾಗಿ ನನ್ನ ಬದುಕಿಗೆ ಸಾರ್ಥಕ್ಯವನ್ನು ಕೊಟ್ಟವಳವು. ಒಬ್ಬ ಗೃಹಸ್ಥನಿಗೆ ಮಡದಿ ಇಲ್ಲದೆ ಎದ್ದವಾಗುವುದಕ್ಕೆ ಅವಕಾಶ ಇಲ್ಲ, ಬದುಕುವುದಕ್ಕೆ ಅವಕಾಶ ಇಲ್ಲ. ಷಟ್ಕರ್ಮಗಳಿಗೆ ನಮ್ಮೊಡನೆ ಜೊತೆಯಾಗಿದ್ದಂತಹ ಖ್ಯಾತಿ ದೇವಿಯನ್ನು ಕೆಳಗಿಸಿ ಮತ್ತು ಯಜ್ಞ ಸಂಯೋಗಿ ಯಜ್ಞ ಸಂಯೋಗಿ ಅಂತ ನೀನೇ ಹೇಳಿದಂತಹ ಭಾಷೆಗಳಲ್ಲಿ ವ್ಯಾಖ್ಯಾನಬದ್ಧವಾಗಿ ಹೇಳಿದ್ದಾರೆ. ಪತ್ನಿ ಆಗಬೇಕಾದ ಯಜ್ಞ ಸಂಯೋಗದಲ್ಲಿ ವೇದದಿಂದ ಪೂರಿತವಾದಂತಹ ಮಂತ್ರಗಳಿಂದ ಅವಳನ್ನು ನಾನು ಕೈ ಹಿಡಿದಿದ್ದೇನೆ. ಕೈ ಹಿಡಿದಂತಹ ಪತ್ನಿಯನ್ನು ತಲೆಗೊಳಿಸಿದ ನೀನು ನನ್ನಿಂದ ಶಪಿಸಲ್ಪಡಬೇಕಾದವನು, ಶಾಪಕ್ಕೊಳಗಾಗಬೇಕಾದವನು. ನನ್ನ ಬದುಕನ್ನು ನಾಶ ಮಾಡಿದ್ದೆ. ಅಲ್ಲ, ಋಷಿ ಮುನಿಯ ಬದುಕಿಗೆ ಬೇಕಾದಂತಹ ಒಂದು ಶಕ್ತಿಯನ್ನು ನಾಶ ಮಾಡಿದ್ದೆ. ಅದಕ್ಕಾಗಿ ಸುಮ್ಮನೆ ಇರುವುದಿಲ್ಲ. ಈಗ ಶಾಪವನ್ನು ಗಮನಕ್ಕೆ ಸಿಕ್ಕಲಿದ್ದೇನೆ. ಏನಪ್ಪ ಮಾಡಿದೀಯ? ನೀನು ಮನುಷ್ಯನಾಗಿ ವಿವರಿಸಿ ದೇವತೆ ಸಕಲ ಲೋಕದಲ್ಲಿ ವ್ಯಾಪಿಸಿದವರು ವಿಷ್ಣು. ಆದರೆ ಇಲ್ಲಿ ಬಂದು ಮಾಡಿದ್ದೇನೆ ಸ್ತ್ರೀ ಹತ್ಯೆ ಅನ್ನುವುದು ಭರದೋಷ ಅಂತ ಲೋಕದಲ್ಲಿ ಎಲ್ಲರಿಗೂ ಹೇಳ್ತೀನಿ. ಉಪದೇಶ, ಲೋಕಕ್ಕೆ ಉಪದೇಶ ಮಾಡುವುದು ಸುಲಭ, ಹಾಗೆ ಬದುಕುವುದು ತುಂಬ ಕಷ್ಟ ಅಂತ ನೀವು ನೋಡಿದಾಗಲೇ ಅರ್ಥ ಆಗ್ತದೆ. ಕಾರಣ ಏನೇ ಇರಬಹುದು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾದವರದು ಮನಸ್ಸಿನಲ್ಲಿ ಮಾತಿನಲ್ಲಿ ಅವರ ನಡೆಯಲ್ಲಿ ಹಾಗೆ ಇರಬೇಕಾದ. ಹಾಗಿಲ್ಲದೆ ನೀನು ಬೇರೆ ವ್ಯವಹರಿಸ್ತೀಯ ಅಂತಾದ್ರೆ ನೀವು ದುರಾತ್ಮನಾಗಿ ವ್ಯವಹರಿಸಿದ್ದೆವು ಸ್ಪಷ್ಟ. ಆದ್ರಿಂದ ಈಗ ಶಾಪವನ್ನು ಕೊಡ್ತಾ ಇದ್ದೇನೆ. ನೀನು 10 ಜನ್ಮವನ್ನು ಎತ್ತಬೇಕು. ಈಗಾಗ ಬೇರೆ ಅದ್ರಲ್ಲ ಪತ್ನಿಯಿಂದ ವಿಯೋಗಿಯನ್ನಾಗಿ ಮಾಡಿದ್ದೀವೋ, ನೀನು ಪತ್ನಿ ವಿಯೋಗಕ್ಕೆ ಒಳಗಾಗಿ ಲೋಕದಲ್ಲಿ ಅನುಭವಿಸಬೇಕಾದಂತಹ ಕಷ್ಟ ಕೊಡಲೆಗದು ಅನುಭವಿಸಬೇಕು, ಕಣ್ಣೀರಿಗೆ ಎಳೆಯಬೇಕು. ಲೋಕ ನಿಮ್ಮನ್ನು ನೋಡಿ ಮನದಿ ಕಳೆದುಕೊಂಡು ಅಳುವ ನಿಮ್ಮನ್ನು ನೋಡಿ ನಗುವ ಹಾಗಾಗಬೇಕು. ಎಷ್ಟು ಸಿಟ್ಟಪ್ಪ.